ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 6ನೆಯ ಸ್ಕಂದವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ವೃತ್ರಾಸುರನ ಹಿಂದಿನ ಜನ್ಮದಲ್ಲಿ ಆತನು ಚಿತ್ರಕೇತು ಎಂಬ ರಾಜನಾಗಿದ್ದನು. ಮಕ್ಕಳಿಲ್ಲದಂತಹ ಆತನು ಒಬ್ಬ ಮಗನನ್ನು ಪಡೆದನು. ನಂತರ ಆ ಮಗನ ಮರಣದಿಂದ ಚಿತ್ರಕೇತುವು ಬಹಳಷ್ಟು ದುಃಖಿತನಾದನು. ಈ ರೀತಿ ಪುತ್ರಶೋಕದಿಂದ ದುಃಖಿತನಾದಂತಹ ಚಿತ್ರಕೇತು ಮಹಾರಾಜನಿಗೆ ಅಂಗಿರ ಮಹರ್ಷಿಗಳು ಮತ್ತು ನಾರದ ಮಹರ್ಷಿಗಳು ಉಪದೇಶವನ್ನು ನೀಡುತ್ತಾರೆ, ಆತ್ಮಜ್ಞಾನವನ್ನು ತಿಳಿಸುತ್ತಾರೆ. ಜೀವಿಯು ನಿತ್ಯ ನಿರಂತರ, ಹಾಗಾಗಿ ಅವನಿಗೆ ಹುಟ್ಟಾಗಲಿ ಸಾವಾಗಲಿ ಇರುವುದಿಲ್ಲ. ತಾನು ಮಾಡಿದ ಕಾಮ್ಯಕರ್ಮಗಳ ಫಲಾನುಸಾರವಾಗಿ ಜೀವಿಯು ಪಕ್ಷಿಕುಲದಲ್ಲೋ ಮೃಗಗಳಲ್ಲಿಯೋ ಗಿಡ ಮರಗಳಲ್ಲಿಯೋ ಮನುಷ್ಯರಲ್ಲಿಯೋ ದೇವತೆಗಳಲ್ಲಿಯೋ ಜನ್ಮವನ್ನು ಪಡೆಯುತ್ತಾನೆ. ಹೀಗೆಯೇ ಹುಟ್ಟು ಸಾವುಗಳೆಂಬ ಚಕ್ರಕ್ಕೆ ಸಿಕ್ಕಿ ನಾನಾ ದೇಹಗಳನ್ನು ಪಡೆಯುತ್ತಲೇ ಇರುತ್ತಾನೆ. ಕೆಲಕಾಲ ಯಾರೋ ಒಬ್ಬರ ತಂದೆಯಾಗಿ ಮತ್ತೆ ಕೆಲಕಾಲ ಯಾರೋ ಒಬ್ಬರ ಮಗನಾಗಿ ಜೀವಿಯು ಮಿಥ್ಯಾ ಸಂಬಂಧವೊಂದನ್ನು ಪಡೆಯುತ್ತಾನೆ. ಸ್ನೇಹಿತರೊಂದಿಗಿನ, ಬಂಧು ಜನರೊಂದಿಗಿನ ಅಥವಾ ವೈರಿಗಳೊಂದಿಗಿನ ನಮ್ಮೆಲ್ಲರ ಈ ಐಹಿಕ ಜಗತ್ತಿನ ಸಂಬಂಧಗಳು ದ್ವಂದ್ವಗಳಿಂದ ಕೂಡಿದ್ದಾಗಿವೆ. ಹೀಗಾಗಿ ಜೀವಿಗೆ ದುಃಖ ಅಥವಾ ಸಂತೋಷವೆಂಬ ಭ್ರಮಾಮೂಲವಾದ ಅನುಭವಗಳಾಗುತ್ತವೆ. ವಾಸ್ತವವಾಗಿ ಜೀವಿಯು ದೇವರ ವಿಭಿನ್ನಾಂಶವೇ ಆಗಿರುವ ಒಂದು ದಿವ್ಯವಾದ ಆತ್ಮ. ದ್ವಂದ್ವಗಳಿಂದ ಕೂಡಿದ ಪ್ರಾಪಂಚಿಕ ಸಂಬಂಧಗಳ ಗೋಜು ಜೀವಿಗಳಿಗಿರುವುದಿಲ್ಲ. ಆದ್ದರಿಂದ ಪುತ್ರಶೋಕವನ್ನು ಬಿಡುವಂತೆ ನಾರದ ಮುನಿಗಳು ಚಿತ್ರಕೇತುವಿಗೆ ಉಪದೇಶಿಸಿದರು. ನಾರದ ಮಹರ್ಷಿಗಳು ಯೋಗಸಿದ್ಧಿಯ ಬಲದಿಂದ ಚಿತ್ರಕೇತುವಿನ ಮೃತಪುತ್ರನನ್ನು ಬದುಕಿಸಿ ಶೋಕಿಸುತ್ತಿದ್ದ ಬಂಧು ಬಾಂಧವರೆದುರಿಗೆ ತಂದು ನಿಲ್ಲಿಸಿ ಹೀಗೆ ನುಡಿದರು: ಹೇ ಜೀವಿಯೇ, ನಿನಗೆ ಸಕಲ ಸೌಭಾಗ್ಯಗಳೂ ಒದಗಿ ಬರಲಿ. ನಿನ್ನ ಮಾತಾಪಿತೃಗಳ ಕಡೆಗೆ ನೋಡು. ನಿನ್ನ ಮರಣವೇ ಕಾರಣವಾಗಿ ನಿನ್ನ ಬಂಧು ಬಳಗವೂ ಮಿತ್ರರು ಅತೀವವಾಗಿ ಶೋಕಪೀಡಿತರಾಗಿದ್ದಾರೆ. ನೀನು ಅಕಾಲದಲ್ಲಿ ಮರಣ ಹೊಂದಿದೆಯಾದ್ದರಿಂದ ನಿನಗಿದ್ದ ಆಯುಷ್ಯದ ಶೇಷಭಾಗವು ಇನ್ನೂ ಹಾಗೆಯೇ ಇದೆ. ನೀನು ಪುನಃ ನಿನ್ನ ಪಾರ್ಥಿವ ಶರೀರವನ್ನು ಪ್ರವೇಶಿಸಿ ಬಂಧು ಮಿತ್ರರೊಡನೆ ಇದ್ದು ಸಂತೋಷದಿಂದ ಜೀವಿಸು. ರಾಜಸಿಂಹಾಸನವನ್ನು ಪಡೆದು ನಿನ್ನ ತಂದೆಯ ಮೂಲಕ ಬಂದಿರುವ ಐಶ್ವರ್ಯವನ್ನು ಅನುಭವಿಸು. ನಾರದ ಮಹರ್ಷಿಗಳ ಯೋಗಶಕ್ತಿಯ ಫಲವಾಗಿ ಜೀವಿಯು ತನ್ನ ಪಾರ್ಥಿವ ಶರೀರವನ್ನು ಅಲ್ಪಕಾಲಾವಧಿಗೆಂದು ಪ್ರವೇಶಿಸಿ ನಾರದರ ಮಾತಿಗೆ ಉತ್ತರವನ್ನು ಕೊಟ್ಟನು. ಜೀವಿಯಾದ ನಾನು ನನ್ನ ಕಾಮ್ಯಕರ್ಮಗಳು ನೀಡುವ ಫಲದ ಪರಿಣಾಮವಾಗಿ ಒಂದು ದೇಹದಿಂದ ಇನ್ನೊಂದಕ್ಕೆ ಸ್ಥಳಾಂತರ ಹೊಂದುವೆನು. ಈ ಸುತ್ತುವಿಕೆಯಲ್ಲಿ ಒಮ್ಮೆ ದೇವತೆಗಳ ರೂಪದಲ್ಲಿ, ಕೆಲವೊಮ್ಮೆ ಕ್ಷುದ್ರ ಜಂತುಗಳ ರೂಪದಲ್ಲಿ, ಕೆಲವೊಮ್ಮೆ ಸಸ್ಯಗಳ ರೂಪದಲ್ಲಿ ಮತ್ತು ಮನುಷ್ಯ ರೂಪದಲ್ಲಿ ಈ ರೀತಿಯಾಗಿ ದೇಹ ಪರಿವರ್ತನೆ ಹೊಂದುತ್ತಾ ನಡೆದಿರುವೆನು. ಆದ್ದರಿಂದ ನನ್ನ ಯಾವ ಜನ್ಮದಲ್ಲಿ ಯಾವ ರೂಪದಲ್ಲಿ ಇವರು ನನಗೆ ತಂದೆ ತಾಯಿಗಳಾಗಿದ್ದರು? ಇಲ್ಲಿ ಕಾಣುತ್ತಿರುವ ಇವರನ್ನು ನನ್ನ ತಂದೆ ತಾಯಿಗಳೆಂದು ಹೇಗೆ ಒಪ್ಪಿಕೊಳ್ಳಲಿ? ಜೀವಿಯನ್ನು ಹೊತ್ತು ಸಾಗಿಸುವ ನದಿಯಂತೆ ಮುಂದೆ ಹೋಗುವ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕಾಲಕ್ರಮದಲ್ಲಿ ಸ್ನೇಹಿತರು, ಬಂಧುಬಾಂಧವರು ಮತ್ತು ಶತ್ರುಗಳಾಗುತ್ತಾರೆ. ಜೀವಿಗಳು ತಟಸ್ಥ ಸ್ಥಿತಿಯಲ್ಲೂ ವರ್ತಿಸುತ್ತಾರೆ, ಧ್ಯಾನ ಮಾಡುತ್ತಾರೆ, ಒಬ್ಬರನ್ನೊಬ್ಬರು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾರೆ ಮತ್ತು ಇನ್ನೂ ಅನೇಕ ಇತರ ಸಂಬಂಧಗಳಲ್ಲಿ ವ್ಯವಹರಿಸುತ್ತಾರೆ. ಹೀಗಿದ್ದು ವ್ಯಾವಹಾರಿಕ ಸಂಬಂಧಗಳಿದ್ದರೂ ಕೂಡ ಯಾರೂ ಶಾಶ್ವತವಾದ ಸಂಬಂಧಿಗಳಲ್ಲ. ಹೇಗೆ ಬಂಗಾರವೇ ಮತ್ತಿತರ ವಸ್ತುಗಳು ಕೊಂಡುಕೊಳ್ಳುವ ಇಲ್ಲವೇ ಮಾರುವ ವ್ಯವಹಾರದಲ್ಲಿ ನಿರಂತರವಾಗಿ ಕೈ ಬದಲಿಸುತ್ತವೆಯೋ ಹಾಗೆಯೇ ಜೀವಿಯೂ ಕೂಡ ಕಾಮ್ಯಕರ್ಮಗಳ ಫಲವಾಗಿ ನಾನಾ ದೇಹಗಳಿಗೆ ಸಾಗಿಸಲ್ಪಟ್ಟು ಇಡೀ ಬ್ರಹ್ಮಾಂಡದಲ್ಲಿ ಅಲೆಯುತ್ತಾನೆ. ಕೆಲವು ಜೀವಿಗಳು ಮನುಷ್ಯ ವರ್ಗದಲ್ಲಿಯೂ ಇತರರು ಪ್ರಾಣಿ ವರ್ಗದಲ್ಲಿಯೂ ಜನ್ಮ ತಾಳುತ್ತಾರೆ. ಎರಡು ವರ್ಗಗಳವರೂ ಜೀವಿಗಳೇ, ಆದರೂ ಅವರ ನಡುವಿನ ಬಾಂಧವ್ಯವು ಅಶಾಶ್ವತವಾದುದು. ನಾಶ ಹೊಂದತಕ್ಕ ದೇಹಗಳನ್ನು ಅವಲಂಬಿಸಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಜೊತೆಗೂಡಬಹುದಾದರೂ ಜೀವಿಯು ಶಾಶ್ವತನು. ವಾಸ್ತವವಾಗಿ ಜೀವಿಸುವುದು ಅಥವಾ ಇಲ್ಲವಾಗುವುದು ದೇಹವೇ ಹೊರತು ಜೀವಿಯಲ್ಲ. ಜೀವಿಯು ಹುಟ್ಟುತ್ತಾನೆಂದಾಗಲಿ ಅಥವಾ ಗತಿಸುತ್ತಾನೆಂದಾಗಲಿ ಯಾರೂ ಒಪ್ಪಿಕೊಳ್ಳಬಾರದು. ಜೀವಿಯು ಜನ್ಮ ಕೊಟ್ಟವರನ್ನು ತಂದೆ ತಾಯಿಗಳೆಂದು ಅಂಗೀಕರಿಸಿ ವಾತ್ಸಲ್ಯದಿಂದ ನಡೆದುಕೊಳ್ಳುತ್ತಾನೆ. ಜೀವಿಯ ಮರಣಾನಂತರ ಸಂಬಂಧವು ಮುಗಿಯಿತು. ಇಂತಹ ಸನ್ನಿವೇಶದಲ್ಲಿ ಜೀವಿಯು ಹರ್ಷ ಅಥವಾ ಶೋಕಗಳೊಡನೆ ಮಿಥ್ಯಾ ಸಂಬಂಧಕ್ಕೆ ಒಳಪಡಬಾರದು. ವಾಸ್ತವವಾಗಿ ಆದಿ ಅಂತ್ಯಗಳು ಇಲ್ಲವಾದ್ದರಿಂದ ಜೀವಿಯು ನಿರಂತರನು ಹಾಗೂ ಅವಿನಾಶಿ. ಅವನು ಹುಟ್ಟುವುದೂ ಇಲ್ಲ, ಮರಣ ಹೊಂದುವುದೂ ಇಲ್ಲ. ಅವನು ಎಲ್ಲ ಬಗೆಯ ದೇಹಗಳ ಹಿಂದಿನ ಮೂಲತತ್ವ. ಆದರೂ
ಅವನು ದೇಹದ ವರ್ಗಕ್ಕೆ ಸೇರಿದವನಾಗುವುದಿಲ್ಲ. ಈ ಜೀವಿಗೆ ಯಾರೂ ಪ್ರಿಯರಲ್ಲ, ಯಾರೂ ಅಪ್ರಿಯರಲ್ಲ. ತನ್ನದೆಂದಾಗಲಿ ಅನ್ಯರದ್ದೆಂದಾಗಲಿ ಜೀವಿಯು ತಾರತಮ್ಯವನ್ನು ಮಾಡುವುದಿಲ್ಲ. ಅವನು ಏಕಮೇವ ಅದ್ವಿತೀಯನು. ಇದನ್ನೇ ಬೇರೆ ಶಬ್ದಗಳಲ್ಲಿ ಹೇಳಿದರೆ, ಅವನನ್ನು ಶತ್ರುಗಳಾಗಲಿ ಮಿತ್ರರಾಗಲಿ ಹಿತೈಷಿಗಳಾಗಲಿ ತಂಟೆಕೋರರಾಗಲಿ ಬಾಧಿಸಲಾರರು. ಅವನು ವೀಕ್ಷಕನು ಮಾತ್ರ, ಮಾನವರ ವಿವಿಧ ಗುಣಗಳಿಗೆ ಸಾಕ್ಷೀಭೂತನಾದವನು. ಚಿತ್ರಕೇತು ಮಹಾರಾಜನ ಮಗನ ರೂಪದಲ್ಲಿದ್ದ ಆ ಬದ್ಧ ಜೀವವು ಈ ರೀತಿಯಾಗಿ ಮಾತನಾಡಿ ಹೊರಟು ಹೋದಾಗ ಮೃತಪುತ್ರನ ತಂದೆಯಾದ ಚಿತ್ರಕೇತುವು ಮತ್ತಿತರ ಬಂಧುಗಳು ವಿಸ್ಮಿತರಾದರು. ಮೃತನೊಂದಿಗೆ ತಮಗಿದ್ದ ಬಾಂಧವ್ಯವೇ ಕಾರಣವಾಗಿ ತಮ್ಮಲ್ಲಿದ್ದ ಮಮತೆ ಎಂಬ ಸಂಕೋಲೆಗಳನ್ನು ಕಳಚಿ ಶೋಕಿಸುವುದನ್ನು ನಿಲ್ಲಿಸಿದರು. ಬಂಧುವರ್ಗದವರು ಮೃತ ಮಗುವಿನ ಪಾರ್ಥಿವ ಶರೀರಕ್ಕೆ ಸೂಕ್ತ ರೀತಿಯಲ್ಲಿ ಉತ್ತರ ಕ್ರಿಯಾವಿಧಿಗಳನ್ನು ಪೂರೈಸಿ ಮೋಹದಲ್ಲಿ ಸೆರೆಸಿಕ್ಕಿಸುವ ಮಮತೆ, ಶೋಕ, ಕ್ರೋಧ ಮತ್ತು ನೋವುಗಳನ್ನು ಪರಿತ್ಯಜಿಸಿದರು. ಪುತ್ರಪ್ರೇಮದಂತಹ ವಾತ್ಸಲ್ಯವನ್ನು ತೊರೆಯುವುದು ನಿಸ್ಸಂಶಯವಾಗಿಯೂ ಬಹು ಕಠಿಣ. ಚಿತ್ರಕೇತುವು ಇತರ ಬಂಧುಗಳು ಬಹು ಸುಲಭವಾಗಿಯೇ ವಾತ್ಸಲ್ಯವನ್ನು ತೊರೆದರು. ಮಗುವಿಗೆ ವಿಷಪ್ರಾಶನ ಮಾಡಿಸಿದ್ದ ಕೃತದ್ಯುತಿಯ ಓರಗೆಯ ರಾಣಿಯರು ಬಹುವಾಗಿ ಲಜ್ಜಿತರಾದರು, ದೇಹಕಾಂತಿಯನ್ನು ಕಳೆದುಕೊಂಡರು. ಹೇ ರಾಜನೇ, ಶೋಕಕಾಲದಲ್ಲಿ ಆ ರಾಣಿಯರು ಅಂಗಿರನ ಉಪದೇಶವನ್ನು ನೆನಪಿಗೆ ತಂದುಕೊಂಡು ಪುತ್ರವತಿಯರಾಗಬೇಕೆಂಬ ಅಪೇಕ್ಷೆಯನ್ನು ತೊರೆದರು. ಬ್ರಾಹ್ಮಣರ ಸಲಹೆಯಂತೆ ಯಮುನಾ ತೀರಕ್ಕೆ ಹೋಗಿ ನದಿಯ ಸ್ನಾನವನ್ನು ಮಾಡಿ ತಮ್ಮ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರು. ಬ್ರಾಹ್ಮಣರಾದ ಅಂಗಿರ ಮತ್ತು ನಾರದರ ಉಪದೇಶಗಳಿಂದ ತಿಳಿವು ಮೂಡಿದ ಮೇಲೆ ಚಿತ್ರಕೇತುವಿಗೆ ಆಧ್ಯಾತ್ಮಿಕ ಜ್ಞಾನದ ಸಂಪೂರ್ಣವಾದ ಅರಿವು ಉಂಟಾಯಿತು. ಕೆಸರಿನಿಂದ ಹೊರಬಂದ ಆನೆಯಂತೆ ಚಿತ್ರಕೇತು ರಾಜನು ಸಂಸಾರವೆಂಬ ಕಗ್ಗತ್ತಲಿನ ಬಾವಿಯಿಂದ ಹೊರಬಂದನು. ರಾಜನು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ವಿಧಿವತ್ತಾದ ಆಚರಣೆಗಳನ್ನು ಪೂರೈಸಿ ಪಿತೃಗಳಿಗೆ ಮತ್ತು ದೇವತೆಗಳಿಗೆ ಜಲತರ್ಪಣವನ್ನು ಕೊಟ್ಟನು. ತನ್ನ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಬಹು ಗಂಭೀರವಾದ ರೀತಿಯಲ್ಲಿ ನಿಯಂತ್ರಿಸಿಕೊಳ್ಳುತ್ತಾ ಬ್ರಹ್ಮನ ಇಬ್ಬರು ಪುತ್ರರಾದ ಅಂಗಿರ ಮತ್ತು ನಾರದರಿಗೆ ಗೌರವಪೂರ್ವಕವಾಗಿ ನಮಿಸಿದನು. ನಂತರ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದ್ದ ಭಕ್ತನೂ ಶರಣಾಗತನೂ ಆದ ಚಿತ್ರಕೇತುವಿನ ವಿಷಯದಲ್ಲಿ ಸುಪ್ರೀತರಾದ ಮಹಾಪುರುಷ ನಾರದ ಮುನಿಗಳು ಆತನಿಗೆ ಮಂತ್ರೋಪದೇಶವನ್ನು ಮಾಡಿದರು. ಓಂ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮ ಸಂಕರ್ಷಣಾಯ ಚ ನಮೋ ವಿಜ್ಞಾನ ಮಾತ್ರಾಯ ಪರಮಾನಂದಮೂರ್ತಯೇ ಆತ್ಮಾರಾಮಾಯ ಶಾಂತಾಯ ನಿವೃತ್ತದ್ವೈತ ದೃಷ್ಟಯೇ. ಓಂಕಾರದಿಂದ ಸಂಬೋಧಿಸಲಾಗುವ ಹೇ ಭಗವಂತನೇ, ಹೇ ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಹೇ ಭಗವಂತನಾದ ವಾಸುದೇವನೇ, ನಿನ್ನನ್ನು ಕುರಿತು ಧ್ಯಾನಿಸುವೆನು. ಹೇ ಭಗವಂತನಾದ ಪ್ರದ್ಯುಮ್ನನೇ, ಅನಿರುದ್ಧನೇ, ಸಂಕರ್ಷಣನೇ, ನಿಮಗೆಲ್ಲ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳು. ಹೇ ಆಧ್ಯಾತ್ಮಿಕ ಶಕ್ತಿಕೋಶವೇ, ಪರಮಾನಂದನೇ, ನಿನಗೆ ನನ್ನ ಗೌರವಯುತ ನಮನಗಳು. ಸ್ವಪರಿಪೂರ್ಣನೂ ಮಹಾಶಾಂತನೂ ಆದವನೇ, ಹೇ ಅಂತಿಮ ಸತ್ಯಸ್ವರೂಪನೇ, ಏಕಮೇವ ಅದ್ವಿತೀಯನೇ, ನೀನು ಬ್ರಹ್ಮನ್, ಪರಮಾತ್ಮನು, ಭಗವಂತನು, ಎಲ್ಲ ಜ್ಞಾನಗಳ ಕೋಶವೂ ನೀನಾಗಿರುವೆ. ನಿನಗಿದೋ ನನ್ನ ಆದರಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಪ್ರಣವ ಸರ್ವವೇದೇಶು, ವೇದಮಂತ್ರಗಳಲ್ಲಿ ಬರುವ ಓಂಕಾರವು ತಾನೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಭಗವಂತನನ್ನು ಪ್ರಣವ ಅಥವಾ ಓಂಕಾರದಿಂದ ಸಂಬೋಧಿಸಲಾಗುತ್ತದೆ. ನಾರಾಯಣನ ವಿಸ್ತಾರ ರೂಪವಾದ ವಾಸುದೇವನು ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣನಾಗಿ ವಿಸ್ತಾರಗೊಳ್ಳುತ್ತಾನೆ. ಸಂಕರ್ಷಣನಿಂದ ಎರಡನೆಯ ನಾರಾಯಣನ ವಿಸ್ತರಣೆಯು ಬರುತ್ತದೆ. ನಾರಾಯಣನಿಂದ ಮುಂದಿನ ವಿಸ್ತರಣೆಗಳಾದ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧರು ಬರುತ್ತಾರೆ. ಈ ಸಂಕರ್ಷಣನು ಪುರುಷಾವತಾರಗಳಿಗೆ ಮೂಲ ಕಾರಣನಾಗಿದ್ದಾನೆ. ಕಾರಣೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತು ಕ್ಷೀರೋದಕಶಾಯಿ ವಿಷ್ಣು, ಇವರೇ ಮೂರು ಪುರುಷಾವತಾರಗಳು. ನಿವೃತ್ತ ದ್ವೈತ ದೃಷ್ಟಯೇ, ಬದ್ಧ ಜೀವಾತ್ಮದಲ್ಲಿರುವ ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳಿವೆ. ಶ್ರೀಕೃಷ್ಣನಿಗೆ ಕೂಡ ಬೇರೆ ಬೇರೆಯಾದ ದೇಹ ಭಾಗಗಳಿರುವಂತೆ ತೋರಿಬಂದರೂ ಒಂದು ಭಾಗವು ಇನ್ನೊಂದಕ್ಕಿಂತ ಬೇರೆಯಲ್ಲ. ಶ್ರೀಕೃಷ್ಣನು ಅವನ ಕಣ್ಣುಗಳಿಂದ ನೋಡಬಲ್ಲ, ಹಾಗೆಯೇ ಭಕ್ತರು ನೀಡುವಂತಹ ನೈವೇದ್ಯವನ್ನು ಸ್ವೀಕರಿಸಬಲ್ಲ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ತಿಳಿಸಲಾದಂತೆ ಪಶ್ಯತಿ ಅಚಕ್ಷುಹು, ಶ್ರೀಕೃಷ್ಣನು ಅವನ ಕೈಕಾಲುಗಳಿಂದಲೂ ನೋಡಬಲ್ಲ.
ಯಾವುದೇ ಒಂದು ಕಾರ್ಯಕ್ಕೆ ನಿರ್ದಿಷ್ಟವಾದ ಅವಯವವೇ ಆಗಬೇಕೆಂದಿಲ್ಲ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಶ್ರೀಕೃಷ್ಣನು ತನ್ನ ಯಾವುದೇ ಅಂಗದಿಂದಲಾದರೂ ತನಗೆ ಬೇಕೆನಿಸಿದ್ದನ್ನು ಮಾಡಬಲ್ಲ. ಆದ್ದರಿಂದಲೇ ಅವನನ್ನು ಸರ್ವಶಕ್ತನ್ ಎಂದು ಕರೆಯಲಾಗಿದೆ. ನಾರದ ಮುನಿಗಳಿಂದ ಮಂತ್ರೋಪದೇಶವನ್ನು ಪಡೆದ ಮೇಲೆ ಚಿತ್ರಕೇತು ಮಹಾರಾಜನು ಯಾವ ರೀತಿಯಾಗಿ ಭಗವಂತನ ದರ್ಶನವನ್ನು ಪಡೆದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.